ಶಾಂತಿ. ಅತ್ಯಂತ ಮುಖ್ಯವಾದ ಸಂಸ್ಕಾರವು ಈಗ ಅಗತ್ಯವಾಗಿದೆ. ಅದು ಈಗ ಬಹಳ ಅಗತ್ಯವಾಗಿದೆ. ಅದು ನಾವು ಇತರ ಜನರಿಂದ ಪ್ರಭಾವಿತರಾಗಬಾರದು. ನಾವು ಮಕ್ಕಳಿಗೆ ಸುಲಭವಾಗಿ ಹೇಳುತ್ತೇವೆ, ಇದು ಗೆಳೆಯರ ಒತ್ತಡ, ನೀವು ನಿಮ್ಮ ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗಿದ್ದೀರಿ. ನಾವು ಎಷ್ಟು ಜನರಿಂದ ಪ್ರಭಾವಿತರಾಗುತ್ತಿದ್ದೇವೆ. ಅತಿಯಾದ ತಿನ್ನುವ ಮತ್ತು ಕುಡಿಯುವ ಅಭ್ಯಾಸಗಳು, ನಮ್ಮ ಜೀವನ ವಿಧಾನಗಳು, ಕೆಲಸ ಮಾಡುವ ವಿಧಾನಗಳು ಎಲ್ಲವೂ ಬೇರೆಯವರು ಏನು ಮಾಡುತ್ತಿದ್ದಾರೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತಿವೆ. ನಾವು ಬದಲಾಗಬೇಕಾದ ಸಮಯ ಇದು. ಸಂಸ್ಕಾರಗಳನ್ನು ಬದಲಾಯಿಸಿ, ಬದಲಾಗುತ್ತಿರುವ ಜೀವನ ಶೈಲಿ, ಕೆಲಸ ಮಾಡುವ ವಿಧಾನಗಳನ್ನು ಬದಲಾಯಿಸುವುದು. ಬದಲಾವಣೆಯಿಂದ ನಾವು ಮನಸ್ಸಿನ ಸ್ಥಿತಿ ಮತ್ತು ದೇಹದ ಆರೋಗ್ಯಕ್ಕೆ ಆದ್ಯತೆ ನೀಡುತ್ತಿದ್ದೇವೆ. ಪ್ರತಿ ಮನೆಯಲ್ಲೂ ಒಬ್ಬ ವ್ಯಕ್ತಿ ಬದಲಾಗಬೇಕಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಬದಲಾದಾಗ ಅವನ ಸುತ್ತಲಿನ ಜನರು ತಮಾಷೆ ಮಾಡಬಹುದು. ಆದರೆ ಬದಲಾವಣೆಗಳಿಗೆ ಹೊಂದಿಕೊಂಡು ಹೋಗಬೇಕು. ಆ ಒಬ್ಬ ವ್ಯಕ್ತಿಯು ಸರಿಯಾದ ಕರ್ಮಗಳನ್ನು ಮಾಡಿದ್ದಕ್ಕಾಗಿ ಸಾಕಷ್ಟು ಆಶೀರ್ವಾದಗಳನ್ನು ಗಳಿಸುತ್ತಾನೆ. ಆತನಿಗೆ ಸಾಕಷ್ಟು ಆಶೀರ್ವಾದಗಳು ಸಿಗುತ್ತವೆ. ನೀವು ಒಬ್ಬರೇ ಕೆಂಪು ಸಿಗ್ನಲ್ ನಿಲ್ಲಿಸಿದಾಗ ನಿಮ್ಮ ಆಶೀರ್ವಾದದ ಹಿಂದೆ ನಿಲ್ಲುವ 5 ವಾಹನಗಳು ಸಹ ನಿಮ್ಮ ಕರ್ಮ ಖಾತೆಯಲ್ಲಿ ಜಮಾ ಆಗುತ್ತವೆ. ಇದು ಕರ್ಮದ ನಿಯಮ. ಒಬ್ಬ ವ್ಯಕ್ತಿಯ ಉತ್ತಮ ಕರ್ಮದ ಕಾರಣದಿಂದಾಗಿ ಇತರರು ಸಹ ಒಳ್ಳೆಯದನ್ನು ಮಾಡಿದರೆ ಅದು ನಿಮ್ಮ ಕರ್ಮ ಖಾತೆಗೆ ಜಮಾ ಆಗುತ್ತದೆ. ಅದೇ ರೀತಿ ನೀವು ಕೆಂಪು ಸಿಗ್ನಲ್ ಅನ್ನು ಮುರಿದರೆ ಮತ್ತು ನಿಮ್ಮ ಹಿಂದಿನ 5 ವಾಹನಗಳು ಸಹ ಮುರಿದರೆ ನಿಮ್ಮ ಕಾರ್ಮಿಕ ಖಾತೆಯಲ್ಲಿ ಠೇವಣಿಯಾಗುತ್ತೆ. ಕರ್ಮದ ಖಾತೆಗಳು ಬಹಳ ಸಂಕೀರ್ಣವಾಗಿವೆ. ಅದಕ್ಕಾಗಿಯೇ ನಾವು ಹೇಳುತ್ತೇವೆ, ನನ್ನ ಜೀವನದಲ್ಲಿ ಇಷ್ಟು ನೋವನ್ನು ಅನುಭವಿಸಲು ನಾನು ಯಾವುದೇ ತಪ್ಪು ಮಾಡಿಲ್ಲ. ಅದಕ್ಕಾಗಿ ನಾವು ಹೇಳುತ್ತೇವೆ, ನನ್ನ ಜೀವನದಲ್ಲಿ ಇಷ್ಟು ನೋವನ್ನು ಅನುಭವಿಸಲು ನಾನು ಯಾವುದೇ ತಪ್ಪು ಮಾಡಿಲ್ಲ. ನಾವು ಮಾಡಿದ ಕರ್ಮಗಳ ಬಗ್ಗೆ ನಮಗೆ ಯಾವುದೇ ಕಲ್ಪನೆ ಇಲ್ಲ. ನಾವು ಯಾವ ರೀತಿಯ ಕರ್ಮಗಳಲ್ಲಿ ತೊಡಗಿದ್ದೇವೆ ಎಂಬುದು ನಮಗೆ ತಿಳಿದಿಲ್ಲ. ಆದ್ದರಿಂದ ನಾವು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳುತ್ತೇವೆ. ಏಕೆಂದರೆ ನಮ್ಮ ಪ್ರಕಾರ ಈ ವಿಷಯಗಳು ಸಹ ತಪ್ಪಾಗಿರಲಿಲ್ಲ ಮತ್ತು ನಮ್ಮಿಂದಾಗಿ ತಪ್ಪು ಕರ್ಮಗಳನ್ನು ಮಾಡಿದ ಇತರ ಜನರು ಮತ್ತು ನಂತರ ಅವರ ಮನೆಯಲ್ಲಿ ಎಷ್ಟು ಜನರು ತಪ್ಪು ಕರ್ಮಗಳನ್ನು ಮಾಡಿದ್ದಾರೆ ಎಂದು ನನ್ನ ಒಂದು ಕರ್ಮದಿಂದ ಸಮಾಜ ಬದಲಾಗಿದೆ. ಅದು ನನ್ನ ಖಾತೆಗೆ ಬರಬೇಕೆಂದು ನೀವು ಬಯಸುತ್ತೀರಾ? ಖಂಡಿತ ಆಗಲಿದೆ. ಇದು ಬಹುಮಟ್ಟದ ಮಾರ್ಕೆಟಿಂಗ್ ನಂತಿದೆ. ಇದು ನಮ್ಮ ಖಾತೆಗೆ ಬರುತ್ತಲೇ ಇರುತ್ತದೆ. ಕೇವಲ ಒಂದು ಖಾತೆಯನ್ನು ರಚಿಸಿ ಮತ್ತು ವ್ಯವಹಾರವನ್ನು ನೋಡಿ. ನಿಮ್ಮ ಖಾತೆಗೆ ಹೆಚ್ಚಿನ ವಹಿವಾಟುಗಳನ್ನು ಸೇರಿಸಲಾಗುತ್ತದೆ ಮತ್ತು ಇದ್ದಕ್ಕಿದ್ದಂತೆ ನಾವು ತುಂಬಾ ಶ್ರೀಮಂತರಾಗಬಹುದು ಅಥವಾ ಇದ್ದಕ್ಕಿದ್ದಂತೆ ನಾವು ಎಲ್ಲವನ್ನು ಕಳೆದುಕೊಳ್ಳಬಹುದು. ಇದೆಲ್ಲವೂ ನಮ್ಮ ಖಾತೆಗೆ ಯಾವ ವಹಿವಾಟುಗಳನ್ನು ಜಮಾ ಮಾಡಲಾಗುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಹಾಗಾದರೆ ನಾವು ಹಾಗೇ ಇರುತ್ತೇವೆ. ನನಗೆ ಸರಿ ಅನ್ನಿಸುವ ರೀತಿಯಲ್ಲಿ ನನ್ನ ಮನೆ ಇರಲಿ. ಇತರ ಜನರ ಮನೆಗಳು ಹೇಗಿವೆ? ಅವರಿಗೆ ಯಾವ ಸೌಕರ್ಯಗಳಿವೆ? ಅವರು ಏನು ಖರೀದಿಸಿದರು? ಇದು ನಮ್ಮನ್ನು ಬಹಳ ವಿಭಿನ್ನ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ನಾನು ಇದರ ಮೇಲೆ ಗಮನ ಕೇಂದ್ರೀಕರಿಸಬಾರದು. ನಾವು ಪರಿಶೀಲಿಸಬೇಕಾಗಿದೆ, ನನ್ನ ಮನೆಯ ಕಂಪನ ಏನು? ಯಾರಾದರೂ ಮನೆಗೆ ಬಂದಾಗ ಅವರು ಪ್ರವೇಶಿಸಿದ ತಕ್ಷಣ ಆರಾಮವಾಗಿರಬೇಕು. ನನ್ನ ಮನೆಯ ಕಂಪನವು ಹೀಗಿರಬೇಕು. ನಾವೆಲ್ಲರೂ ಗೋಚರಿಸುವ ವಿಷಯಗಳ ಬಗ್ಗೆ ಗಮನ ಕೇಂದ್ರೀಕರಿಸುತ್ತಿದ್ದೇವೆ. ಕಾಣದ ವಿಷಯಗಳ ಮೇಲೆ ನಾವು ಗಮನ ಹರಿಸಬೇಕಾಗಿದೆ. ಏಕೆಂದರೆ ಶಾಂತಿ ಮತ್ತು ಸಂತೋಷವು ಕಾಣಿಸುವುದಿಲ್ಲ. ನೆಮ್ಮದಿ ಮತ್ತು ಗೌರವ ಕಾಣಿಸುವುದಿಲ್ಲ. ಅವುಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ಅವುಗಳನ್ನು ಉತ್ಪಾದಿಸಿ ಮತ್ತು ಇತರ ಜನರಿಗೆ ಪ್ರಸಾರ ಮಾಡಿ ಸಮಾಜವನ್ನು ಬದಲಾಯಿಸಿ. ಒಬ್ಬ ವ್ಯಕ್ತಿ ಒಂದು ಶಕ್ತಿ. ಒಬ್ಬ ವ್ಯಕ್ತಿ ಸಮಾಜವನ್ನು ಬದಲಾಯಿಸಬಹುದು. ಇಂದು ಕೆಲವು ವಿಷಯಗಳನ್ನು ಗಮನಿಸೋಣ. ಮೊದಲನೆಯದು, ನಮ್ಮೊಳಗೆ ಯಾವುದೇ ಸಂಸ್ಕಾರದ ಖಾತ್ರಿಯನ್ನು ತೆಗೆದುಕೊಳ್ಳುವುದು. ಏನಾಗುತ್ತದೆಯೋ ಅದನ್ನು ಖಾತ್ರಿಪಡಿಸಿಕೊಳ್ಳಿ. ನನ್ನಲ್ಲಿರುವ ಈ ಒಳ್ಳೆಯ ಸಂಸ್ಕಾರವು ಕಾರ್ಯರೂಪಕ್ಕೆ ಬರುತ್ತದೆ. ಇನ್ನೊಬ್ಬ ವ್ಯಕ್ತಿಯು ವಿರುದ್ಧ ರೀತಿಯಲ್ಲಿ ವರ್ತಿಸುವುದರೂ ಸಹ ಇದು ನನ್ನ ಗುಣ. ಸಮಾಜದಿಂದ ಒತ್ತಡಕ್ಕೊಳಗಾದ ನಾವು ಮಾಡುತ್ತಿರುವ ಕೆಲಸಗಳನ್ನು ಪರಿಶೀಲಿಸುವುದು ಎರಡನೇ ಕೆಲಸವಾಗಿದೆ. ಕುಟುಂಬ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳ ಪ್ರಭಾವಕ್ಕೆ ಒಳಗಾಗಿ ನಾವು ಅಂತಹ ಕೆಲಸಗಳನ್ನು ಮಾಡುತ್ತೇವೆ. ಇದು ನಮಗೆ ಒಳ್ಳೆಯದಲ್ಲ ಎಂದು ನಮಗೆ ತಿಳಿದಿದೆ. ನಮಗೆ ಅದರ ಅಗತ್ಯವಿಲ್ಲ ಎಂದು ನಮಗೆ ತಿಳಿದಿದೆ. ಆದರೂ ನಾವು ಏನನ್ನಾದರೂ ಸೇವಿಸುತ್ತಿದ್ದೇವೆ ಅಥವಾ ಏನನ್ನಾದರೂ ಮಾಡುತ್ತಿದ್ದೇವೆ. ನಾವೇಕೆ ಹೀಗೆ ಮಾಡುತ್ತಿದ್ದೇವೆ? ಅಂತಹ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಇಚ್ಛಾಶಕ್ತಿ ಕಡಿಮೆಯಾಗುತ್ತೆ. ನಮಗೆ ಜನರ ಮೆಚ್ಚುಗೆ ಮತ್ತು ಅನುಮೋದನೆ ಅಗತ್ಯವಿಲ್ಲ. ನಮಗೆ ಅವರ ಅವಶ್ಯಕತೆ ಇಲ್ಲ. ನಾವು ಈ ರೀತಿ ಎಷ್ಟು ಹೆಚ್ಚು ನಿಲ್ಲುತ್ತೇವೆಯೋ ಅಷ್ಟು ಹೆಚ್ಚು ನಾವು ಎಲ್ಲಾ ಸಮಯದಲ್ಲಿ ಒಂದೇ ರೀತಿಯಲ್ಲಿ ನಿಲ್ಲುತ್ತಲೇ ಇರುತ್ತೇವೆ. ಆಳವಾದ ವ್ಯಸನವೆಂದರೆ ನಾನು ಒಳ್ಳೆಯವನಾಗಿದ್ದೇನೆ ಎಂದು ಇತರರು ನನಗೆ ಹೇಳಬೇಕು. ಇತರರಿಂದ ಒಳ್ಳೆಯವರೆಂಬ ಬಿರುದನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ಜನರು ನಾನು ಒಳ್ಳೆಯ ವ್ಯಕ್ತಿ ಎಂದು ಹೇಳಬೇಕು. ಆದ್ದರಿಂದ ಜನರು ನನ್ನನ್ನು ಒಳ್ಳೆಯವರೆಂದು ಲೇಬಲ್ ಮಾಡಲು ನಾನು ಅವರ ಮಾರ್ಗಕ್ಕೆ ಅನುಗುಣವಾಗಿ ಇರಬೇಕಾಗಿತ್ತು. ಜನರು ಯಾವ ವಿಷಯಗಳಿಗೆ ಒಳ್ಳೆಯವರು ಎಂದು ಕರೆಯುತ್ತಾರೆ ಎಂಬುದರ ಮೇಲೆ ಗಮನ ಕೇಂದ್ರೀಕರಿಸಿ. ಸತ್ಯವೆಂದರೆ ನಮ್ಮನ್ನು ಜನರು ಒಳ್ಳೆಯವರೆಂದು ಕರೆಯುವ ಅಗತ್ಯವಿಲ್ಲ. ನಾವು ಇತರರಿಂದ ಅಂತಹ ಹೊಗಳಿಕೆಯನ್ನು ಪಡೆಯುವ ಅಗತ್ಯವಿಲ್ಲ. ನನ್ನ ಜೀವನ ಶೈಲಿಯ ಯಾವ ಅಂಶಗಳನ್ನು ಅಥವಾ ನನ್ನ ಅಭ್ಯಾಸಗಳನ್ನು ಬದಲಾಯಿಸಬೇಕೆಂದು ನಾವು ಸ್ವಯಂ ಪರಿಶೀಲಿಸಿ ನಿರ್ಧರಿಸಬೇಕು.
ಓಂ ಶಾಂತಿ.